ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರಮ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಹೊಸದಾಗಿ ಬಂದಿರುವ 5 ಹೊಸ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಈ 5 ಹೊಸ ಅಪ್ಡೇಟ್ಸ್ ಕೂಡ ಅಷ್ಟೇ ತುಂಬಾ ಯೂಸ್ ಕೂಡ ಆಗುತ್ತೆ. ನೀವು ಡೈಲಿ ಲೈಫ್ ಅಲ್ಲಿ ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಾನೆ ಇರ್ತೀರಲ್ಲ, ಹೊಸ ಅಪ್ಡೇಟ್ಸ್ಗೆ ಹೊಂದ್ಕೊಂಡು ಹೋಗ್ಲೇಬೇಕು. ಹಾಗಾಗಿ ಈಗ ಮತ್ತೆ ವಾಟ್ಸಪ್ ಇಂದ ಹೊಸದಾಗಿ ಅಪ್ಡೇಟ್ಸ್ ನ ಕೂಡ ಬಿಟ್ಟಿದ್ರೆ, ಹಾಗಾದ್ರೆ ಯಾವ್ದದ್ದು 5 ಹೊಸ ಅಪ್ಡೇಟ್ಸ್ ಅಂತ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನ ಶುರುವಣ. ನೀವು ಈ ಒಂದು ಅಪ್ಡೇಟ್ಸ್ ನ ಪಡ್ಕೊಬೇಕು ಅಂದ್ರೆ ಫಸ್ಟ್ ಪ್ಲೇ ಸ್ಟೋರ್ ಗೆ ಬನ್ನಿ. ವಾಟ್ಸ್ಆಪ್ ಅಂತ ಸರ್ಚ್ ಮಾಡಿ. ನೀವು ಈಗಾಗಲೇ ಬೀಟಾ ಟೆಸ್ಟಿಂಗ್ ಗೆ ಜಾಯ್ನ್ ಆಗಿದ್ದೀರಾ ಅಂದ್ರೆ ಹೊಸ ಅಪ್ಡೇಟ್ಸ್ ಗಳು ನಿಮಗೆ ಪ್ರತಿನಿತ್ಯ ಸಿಗ್ತಾನೆ ಇರುತ್ತೆ. ನೀವು ಬೀಟಾ ಟೆಸ್ಟಿಂಗ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಅಪ್ಡೇಟ್ಸ್ ಗಳು ನಿಮಗೆ ಸಿಗೋದು ಸ್ವಲ್ಪ ಡಿಲೇ ಕೂಡ ಇಲ್ಲಿ ಆಗ್ಬೋದು. ಅಲ್ಲಿ ಅಪ್ಡೇಟ್ ಅಂತ ಕಾಣ್ತಿದ್ದು ಅಂದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ವಾಟ್ಸ್ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಓಪನ್ ಮಾಡ್ಕೊಳ್ಳಿ. ನಾನೀಗ ಹೇಳೋ ಕೆಲವೊಂದು ಫೀಚರ್ಸ್ ಗಳಲ್ಲಿ ನಿಮ್ಗೆ ಇನ್ನೂ ಕೂಡ ಸಿಗದೇ ಇರಬಹುದು, ಬಟ್ ಕೆಲವೊಂದು ದಿನಗಳೇ ನಿಮಗೆ ಆ ಒಂದು ಅಪ್ಡೇಟ್ ಇಂಪ್ಲಿಮೆಂಟ್ ಕೂಡ ಆಗುತ್ತೆ ನಿಮ್ಮ ವಾಟ್ಸ್ಆಪ್ ಅಲ್ಲಿ. ಅಂದ್ರೆ ಬೀಟಾ ಟೆಸ್ಟಿಂಗ್ ಅಲ್ಲಿ ಇದ್ದೀರಾ ಅಂದ್ರೆ ಕೆಲವೊಂದು ಯೂಸರ್ಸ್ ಗಳಿಗೆ ಸಪರೇಟ್ ಆಗಿ ಬಿಡ್ತಾ ಹೋಗ್ತಾರೆ. ಕೆಲವೊಂದು ಈಗಾಗಲೇ ನಿಮ್ಗೆ ಸಿಕ್ಕಿರ್ಬೋದು, ಒಂದೊಂದಾಗೆ ಚೆಕ್ ಮಾಡ್ತಾ ಹೋಗಿ. ಇನ್ನ ಮೊದಲನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ಕಾಲ್ ನಾಯ್ಸ್ ಕ್ಯಾನ್ಸಲೇಷನ್. ಇದು ಈಗ ತುಂಬಾ ಟ್ರೆಂಡ್ ಕೂಡ ಆಗ್ತಿದೆ ವಾಟ್ಸ್ಆಪ್ ನ ಒಂದು ಹೊಸ ಫೀಚರ್ಸ್ ಅಲ್ಲಿ. ಏನಂದ್ರೆ ಈಗ ನೋಡ್ಬೋದು, ಕೆಲವರು ಮನೇಲಿ ಇರ್ತಾರೆ, ಇನ್ನ ಕೆಲವರು ಹೊರಗಡೆ ಇಟ್ಕೊಂಡು ಅವರಿಗೆ ವಿಡಿಯೋ ಕಾಲ್ ಮಾಡೋದು ಕೂಡ ಮಾಡ್ತಾ ಇರ್ತಾರೆ. ನನ್ಗೆ ಗೊತ್ತಲ್ಲ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇವರು ಅಂದ್ರೆ ಕೇವಲ ಅವರು ಅಂತ ಅಲ್ಲ, ಎಲ್ರಿಗೂ ಕೂಡ ಹೇಳ್ತಾ ಇದೀನಿ, ಕೇವಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಾತ್ರ ಮನೆಯವರಾಗಿರ್ತಾರ, ಪ್ರತಿಯೊಬ್ರು ಕೂಡ ಇದ್ದೇ ಇರ್ತಾರೆ. ಸೊ ಆತರ ಏನಾಗುತ್ತೆ ಅಂದ್ರೆ ಕೆಲವರು ಹೊರಗಡೆ ಇದ್ದಾಗ ವಿಡಿಯೋ ಕಾಲ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ವಾಟ್ಸ್ಆಪ್ ಕಾಲ್ ಅಲ್ಲಿ ಮಾಡಿ ಮಾತಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಟ್ರಾಫಿಕ್ ಆಗಿರ್ಬೋದು, ಇಲ್ಲಾಂದ್ರೆ ಏರ್ ನ ಒಂದು ಸೌಂಡ್ ಆಗಿರ್ಬೋದು, ಅದು ಬಂದಾಗ ಏನಾಗುತ್ತೆ ಅಂದ್ರೆ ಈ ಕಡೆ ಮಾತಾಡೋರಿಗೆ ಸರಿಗೆ ಕೇಳೋದಿಲ್ಲ. ಹಾಗಾಗಿ ಈಗ ವಾಟ್ಸ್ಆಪ್ ಇಂದ ಒಂದು ಹೊಸ ಅಪ್ಡೇಟ್ ನ ತಗೊಂಡ್ಬಂದಿದ್ದಾರೆ, ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಅಂತ. ಇದು ನಿಮ್ಗೆ ಸೆಟ್ಟಿಂಗ್ ಅಲ್ಲಿ ನೋಡಕ್ಕೆ ಸಿಗುತ್ತೆ, ಬಟ್ ಈಗ ಕರೆಂಟ್ ಆಗಿ ಕೆಲವೊಂದು ವಾಟ್ಸ್ಆಪ್ ಗಳಲ್ಲಿ ಬಂದಿಲ್ಲ. ಕೆಲವೊಂದು ವಾಟ್ಸ್ಆಪ್ ಗಳಲ್ಲಿ ಈಗಾಗಲೇ ಈ ಒಂದು ಅಪ್ಡೇಟ್ ನ ರಿಲೀಸ್ ಕೂಡ ಮಾಡಿದ್ದಾರೆ. ಏನು ಅಂದ್ರೆ ಜಸ್ಟ್ ಆ ಒಂದು ಸೆಟ್ಟಿಂಗ್ ನ ಎನೇಬಲ್ ಮಾಡ್ಕೊಂಡ್ರೆ ಸಾಕು. ನೀವು ಹೊರಗಡೆ ಇದ್ದಾಗ ಆ ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡಾಗ ನೀವು ಬೇರೆ ಹತ್ರ ಮಾತಾಡಿದ್ರು ಕೂಡ ಅವರಿಗೆ ಯಾವುದೇ ಕಾರಣಕ್ಕೂ ನಾಯ್ಸ್ ಕೇಳೋದಿಲ್ಲ. ಅಲ್ಲಿ ನಾಯ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ನಿಮ್ಗೆ ಅವ್ರ ಹತ್ರ ನೀವು ಈಸಿಯಾಗಿ ಮಾತಾಡ್ಬೋದು. ಇದು ಒಂದು ಸಖತ್ತಾಗಿರೋ ಹೊಸ ಅಪ್ಡೇಟ್ ಕೂಡ ಆಗಿದೆ. ಇದು ನಿಮ್ಗೆ ಎಲ್ಲಿ ನೋಡಕ್ ಸಿಗ್ತದೆ ಅಂದ್ರೆ ಕಾಲ್ ಸೆಟ್ಟಿಂಗ್ಸ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಒಂದು ಸೆಟ್ಟಿಂಗ್ ಆಡ್ ಕೂಡ ಆಗಿರುತ್ತೆ. ಅದನ್ನ ನೀವು ಎನೇಬಲ್ ಮಾಡ್ಕೊಬಹುದು. ಇನ್ನ ಎರಡನೇ ಅಪ್ಡೇಟ್, ಈಗ ಮೇಟಾ ಎಐ ನ ಬಳಸ್ಕೊಂಡು ತುಂಬಾ ಈಸಿಯಾಗಿ ನೀವು ವಾಟ್ಸ್ಆಪ್ ನಲ್ಲಿ ಫೋಟೋನ ಎಡಿಟ್ ಮಾಡಿ ನೀವು ಎಲ್ಲಿ ಬೇಕಾದ್ರು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗೆ ತುಂಬಾ ಈಸಿಯಾಗಿ ಸೆಂಡ್ ಮಾಡ್ಬೋದು. ಮುಂಚೆ ಏನಾಗ್ತಿತ್ತು ಅಂದ್ರೆ ಈ ಜೆಮಿನಿ ಯೂಸ್ ಮಾಡ್ಬೇಕಿತ್ತು, ಇಲ್ಲಾಂದ್ರೆ ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಬೇಕಿತ್ತು, ಬಟ್ ಅಂದ್ರೆ ಇನ್ನೊಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಿತ್ತು. ಆದ್ರೆ ಈಗ ಬೇರೆ ಅಪ್ಲಿಕೇಶನ್ ಗೆ ಸ್ವಿಚ್ ಆನ್ ಆಗೋ ಅವಶ್ಯಕತೆನೇ ಇಲ್ಲ ಗುರು. ನೀವು ಜಸ್ಟ್ ಅಲ್ಲಿ ನೋಡ್ಬೋದು, ಒಂದು ರೌಂಡ್ ಸರ್ಕಲ್ ಇರುತ್ತಲ್ಲ ವಾಟ್ಸ್ಆಪ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮ್ಗೆ ಯಾವ ತರ ಫೋಟೋನ ಎಡಿಟ್ ಮಾಡ್ಬೇಕು ಜಸ್ಟ್ ಅಲ್ಲಿ ಫೋಟೋ ಹಾಕಿ ಪ್ರಾಂಪ್ಟ್ ಅನ್ನು ಎಂಟರ್ ಮಾಡಿ. ಅಂದ್ರೆ ನಂಗೆ ಕೋಟ್ ಹಾಕ್ಬೇಕು, ಶೂ ಹಾಕ್ಬೇಕು, ಇಲ್ಲಾಂದ್ರೆ ಹೇರ್ ಸ್ಟೈಲ್ ನ ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ಬ್ಯಾಕ್ ಗ್ರೌಂಡ್ ಅನ್ನ ಚೇಂಜ್ ಮಾಡಿ ಇಲ್ಲಿ ಅಮೆರಿಕದಲ್ಲಿ ಇರೋ ತರ ಮಾಡ್ಬೇಕು ಅಂತ ಹಾಕಿದ್ರು ಕೂಡ ಅಷ್ಟೇ ಇನ್ಸ್ಟಂಟ್ ಆಗಿ ನಿಮ್ಮ ಫೋಟೋ ರಿಯಾಲಿಟಿ ತರನೇ ಕಾಣ್ಬೇಕು, ಆ ತರ ಎಡಿಟ್ ಮಾಡಿ ಕೂಡ ಕೊಟ್ಬಿಡುತ್ತೆ. ಅದಾದ್ಮೇಲೆ ನೀವು ಬೇಕಾದವರಿಗೆ ತುಂಬಾ ಈಸಿಯಾಗಿ ಶೇರ್ ಮಾಡಿ ಪ್ರ್ಯಾಂಕ್ ಇಲ್ಲ ಬಕ್ರಾ ಮಾಡ್ಬೋದು. ಇದು ಕೂಡ ಎರಡನೇ ಅಪ್ಡೇಟ್, ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಇನ್ನ ಮೂರನೇ ಹೊಸ ಅಪ್ಡೇಟ್ ಏನಂದ್ರೆ ಈಗ ಎಐ ರೈಟಿಂಗ್ ಮತ್ತೆ ಎಐ ಮೆಸೇಜ್ ಸಜೆಷನ್ ಅಂತ ಒಂದು ಹೊಸ ಅಪ್ಡೇಟ್ ಅನ್ನ ಇನ್ಕ್ಲೂಡ್ ಕೂಡ ಮಾಡ್ತಿದ್ರೆ. ಇದು ಕೂಡ ಅಷ್ಟೇ ಇನ್ನು ಬೀಟಾ ಟೆಸ್ಟಿಂಗ್ ಅಲ್ಲಿ ಕೂಡ ಇದೆ. ಇನ್ನು ಮುಂದಿನ ಇಂಪ್ಲಿಮೆಂಟ್ ಕೂಡ ಆಗ್ಬೋದು. ಈಗ ಬರ್ತಾ ಜನರನ್ನ ಇವರೆಲ್ಲ ಯಾವ ತರ ಸೋಂಬೇರಿ ಮಾಡ್ಬಿಡ್ತಾರೆ ಅಂದ್ರೆ ಮೆಸೇಜ್ ಮಾಡಕ್ಕೂ ಕೂಡ ಈಗ ಎಐನೇ ಸಜೆಸ್ಟ್ ಮಾಡ್ಬೇಕು, ಆ ತರ ಮಾಡ್ತಿದ್ದಾರೆ. ಅಂದ್ರೆ ಈಗ ನೋಡ್ಬೋದು, ನೀವೀಗ ಆ ಕಡೆಯಿಂದ ಊಟ ಆಯ್ತಂತ ಮೆಸೇಜ್ ಬರುತ್ತೆ, ನೀವು ಏನು ಮಾಡೋದೇ ಬೇಡ, ಜಸ್ಟ್ ಅದ್ರ ಅಲ್ಲಿ ಮೆಸೇಜ್ ಅಲ್ಲಿ ಇದ್ರೆ ಸಾಕು, ಆ ಚಾಟ್ ಅಲ್ಲಿ ಇದ್ರೆ ಸಾಕು, ಇಲ್ಲೇ ಆಯ್ತು ಅಂತ ಬರುತ್ತೆ, ಇಲ್ಲಾಂದ್ರೆ ಆಯ್ತು ನಿಮ್ದಾಯ್ತಾ. ಅಂದ್ರೆ ಕನ್ನಡದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದಾರಲ್ಲ ಈಗ, ಹಾಗಾಗಿ ಆತರ ಕೂಡ ಮಾಡ್ತಾರೆ ಅಂತ ಈಗ ಹೊಸ ಅಪ್ಡೇಟ್ಗಳು ಕೂಡ ಇರುವಂತದ್ದು. ಅಂದ್ರೆ ಎಐ ಮೆಸೇಜ್ ರೈಟಿಂಗ್ ಮತ್ತೆ ಸಜೆಷನ್ಸ್ ಅಂತ ಒಂದು ಹೊಸ ಒಂದು ಫ್ಯೂಚರ್ ನ ವಾಟ್ಸ್ಆಪ್ ಅಲ್ಲಿ ಇನ್ಕ್ಲೂಡ್ ಕೂಡ ಮಾಡ್ತಾ ಇದಾರೆ. ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಈಗ ಸದ್ಯಕ್ಕೆ ಕೆಲವರಿಗೆ ಬೀಟಾ ಟೆಸ್ಟಿಂಗ್ ಅಲ್ಲಿ ಲಾಂಚ್ ಕೂಡ ಮಾಡ್ತಾ ಇದಾರೆ. ನಿಮ್ಗೆ ಬಂದಿದ್ಯಾ ಬಂದಿಲ್ವಾ ಅಂತ ಕಾಮೆಂಟ್ ಮಾಡ್ಬಿಡಿ. ಇದೊಂದು ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ತುಂಬಾ ಜನಕ್ಕೆ ಬಹಳ ಈಸಿ ಆಗಿಬಿಡುತ್ತೆ. ಚಾಟ್ ಮಾಡೋದೇ ಬೇಡ, ಆ ಕಡೆಯಿಂದ ಮೆಸೇಜ್ ಬರ್ತದಂಗೆ ಜಸ್ಟ್ ಅಲ್ಲಿ ಏನೇ ನಿಮ್ಗೆ ಸಜೆಸ್ಟ್ ಮಾಡ್ಬಿಡುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ ಮೆಸೇಜ್ ಇದ್ರ ಮೇಲೆ ಹೊಡಿಯೋದಷ್ಟೇ, ಡೈರೆಕ್ಟ್ ಮೆಸೇಜ್ ಹೋಗ್ಬಿಡುತ್ತೆ. ಇನ್ನ ಅದು ಕೂಡ ತರ್ತಾರೆ ಅನ್ಸುತ್ತೆ, ನೀವು ಫೋನ್ ಮುಟ್ಟೋದೇ ಬೇಡ, ಜಸ್ಟ್ ಹಿಂಗೆ ಇಟ್ಕೊಂಡೆಲ್ಲ ಹಿಂಗೆ ಸನ್ನೆ ಮಾಡ್ತಿದ್ರೆ ಸಾಕು ಅನ್ಸುತ್ತೆ. ಆ ತರ ವರ್ಕ್ ಆಗೋ ಥರನೂ ಕೂಡ ಮಾಡ್ಬೋದೇನೋ, ಯಾರಿಗೆ ಗೊತ್ತು ಗುರು. ಟೆಕ್ನಾಲಜಿ ಬರ್ತಾ ಭಾಳ ಅಂದ್ರೆ ಭಾಳ ಇಂಪ್ಲಿಮೆಂಟ್ ಕೂಡ ಆಗ್ತದೆ, ಮತ್ತೆ ಇಂಪ್ರೂವ್ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ದಿನಗಳಲ್ಲಿ ಯಾವ ತರ ವಾಟ್ಸ್ಆಪ್ ಇನ್ನೂ ಅಪ್ಡೇಟ್ ಆಗುತ್ತೆ ಅಂತ. ಇನ್ನ ನಾಲ್ಕನೇ ಹೊಸ ಅಪ್ಡೇಟ್ ಏನು ಅಂದ್ರೆ ಈಗ ಫೋನ್ ನಂಬರ್ ಬದಲಾಗಿ ಯೂಸರ್ ನೇಮ್ ಕೂಡ ಕೊಡ್ತಾರೆ ಅಂತ ಒಂದು ಹೊಸ ಅಪ್ಡೇಟ್ ಕೂಡ ಈಗ ಬರ್ತಿದೆ. ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಇದೆಯಲ್ಲ, ಜಸ್ಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಅವರ ಪ್ರೊಫೈಲ್ ಸಿಕ್ಬಿಡುತ್ತೆ. ಆ ತರ ಈಗ ವಾಟ್ಸಪ್ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತಾರೆ ಅಂತ ಹೊಸ ಒಂದು ಅಪ್ಡೇಟ್ ಕೂಡ ಬರ್ತಾ ಇರುವಂತದ್ದು. ಇದು ಅಪ್ಡೇಟ್ ಬಂದ್ಬಿಡ್ತು ಅಂದ್ರೆ
ನಂಬರ್ಗಳ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ಅಲ್ಲೇ ಸರ್ಚ್ ಮಾಡಿ ಯಾರದೇ ಕಾಂಟ್ಯಾಕ್ಟ್ ಬೇಕಾದ್ರೂ ತುಂಬಾ ಈಸಿ ಫೈಂಡ್ ಕೂಡ ಮಾಡ್ಕೊಬಹುದು. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಪ್ರೈವಸಿ ಮತ್ತೆ ಸೇಫ್ಟಿನ ಆಡ್ ಕೂಡ ಮಾಡ್ತಾರಂತೆ. ಈಗಾಗಲೇ ಮುಂಚೆ ಅನ್ನೋದು ಅಪ್ಡೇಟ್ ಬಂದಿತ್ತು, ಆದ್ರೆ ಮಧ್ಯದಲ್ಲಿ ನಿಲ್ಸಿದ್ರು. ಮತ್ತೆ ಈಗ ಹೊಸ ಅಪ್ಡೇಟ್ ಮತ್ತೆ ಕೊಡ್ತೀವಿ ಅಂತ ಈಗಾಗಲೇ ವಾಟ್ಸ್ಆಪ್ ಇಂದ ಅನೌನ್ಸ್ಮೆಂಟ್ ಕೂಡ ಇರುವಂತದ್ದು. ಯಾವಾಗ ಇದನ್ನ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದು ಬಂತು ಅಂದ್ರೆ ಬೇರೆ ನಂಬರ್ಸ್ ಗಳನ್ನ ಹುಡ್ಕೋದು ಈಸಿ ಆಗುತ್ತೆ. ಇನ್ನ ಐದನೇದಾಗಿ ಈ ಒಂದು ಫ್ಯೂಚರ್ ಇಷ್ಟು ದಿನ ಕೇವಲ ಆಂಡ್ರಾಯ್ಡ್ ಯೂಸರ್ಸ್ ಮಾತ್ರ ಕೊಡ್ತಾ ಇದ್ರು, ಆದ್ರೆ ಈಗ ಐಫೋನ್ ಯೂಸರ್ಸ್ಗೂ ಬಿಟ್ಟಿದ್ದಾರೆ. ಏನಂದ್ರೆ ಒಂದೇ ಫೋನ್ ಅಲ್ಲಿ 2 ವಾಟ್ಸ್ಆಪ್ ಅಕೌಂಟ್ ಗಳನ್ನ ತುಂಬಾ ಈಸಿಗೆ ನೀವೀಗ ಐಫೋನ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಬಹುದು. ಮುಂಚೆ ಆಂಡ್ರಾಯ್ಡ್ ಅಲ್ಲಿ ನಿಮ್ಮ ಒಂದು ನಂಬರ್ ಅದಾದ್ಮೇಲೆ ಬೇರೆ ಇನ್ನೊಂದು ಸೆಕೆಂಡರಿ ನಂಬರ್ ಇತ್ತು ಅಂದ್ರೆ ಅದನ್ನ ಕೂಡ ನೀವು ಒಂದೇ ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡಬಹುದು. ಆದ್ರೆ ಈ ಫ್ಯೂಚರ್ ಐಫೋನ್ಗೆ ಏನು ಬಿಟ್ಟಿರಲಿಲ್ಲ. ಆದ್ರೆ ಈಗ ಐಫೋನ್ಗೂ ಕೂಡ ಈ ಒಂದು ಫ್ಯೂಚರ್ ರೋಲ್ ಔಟ್ ಅನ್ನ ಕೂಡ ಮಾಡಿದ್ರೆ, ಹಾಗಾಗಿ ನೀವು ಎರಡೆರಡು ವಾಟ್ಸ್ಆಪ್ ಅನ್ನ ಐಫೋನ್ ಅಲ್ಲಿ ಕೂಡ ಇನ್ ಮುಂದೆ ಯೂಸ್ ಅನ್ನ ಮಾಡ್ಕೊಬಹುದು. ಆ ಕಡೆ ಒಂದು ಈ ಕಡೆ ಒಂದು. ಇಷ್ಟು ಹೊಸ ಫ್ಯೂಚರ್ ಈಗ ವಾಟ್ಸ್ಆಪ್ ಇಂದ ಕೂಡ ಬಿಟ್ಟಿದ್ರೆ. ಇಷ್ಟು ಫ್ಯೂಚರ್ ಅಲ್ಲಿ ಯಾವ ಫ್ಯೂಚರ್ ತುಂಬಾ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ನಂಗೆ ಗೊತ್ತು ನಿಮ್ಗೆಲ್ಲ ಇಷ್ಟ ಆಗಿದೆ ಫಸ್ಟ್ನೇ ಫ್ಯೂಚರ್ ಅಂತ. ನಿಮ್ಗೆ ಆ ಫ್ಯೂಚರ್ ಬಂದಿದೆಯಾ ಇಲ್ವಾ ಅಂತ ಕೂಡ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಟೆಕ್ ಕಂಟೆಂಟ್ ಆಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.